ಯಾ ಹಾಂ ಇವತ್ತು ದನ ಕಾಯೋರ್ನ ವಿಡಿಯೋ ಮಾಡ್ತಾಯಿದ್ದೀವಿ. ದನ ಮೇಸರ್ಗೆ ನೋಡಪ್ಪ ವಿಡಿಯೋ ಮಾಡಕ್ಕೆ ಬಂದಿದ್ದಿ ಅವತ್ತಿಂದ. ದನ ಮೇಸನ ಮಕ್ಕಳು ಅಂತ ಹೇಳ್ತಾರೆ. ದನ ಮೇಸಿ ನೋಡಪ್ಪ ಹಿಂಗೆ ಸಾಕಿ ಊರಿಗೆ ಕೊಡ್ತೀನಿ ನಾವೇನೆ ದನ ಮೇಸನ ಮಕ್ಕಳು ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಅಣ್ಣ, ಹೊಲ ಇರಬೇಕು ಅಣ್ಣ, ಅಂಥದ್ರಿಂದನೇ ನಾವು ಬೆಳೆಯೋಕ್ಕೆ ಕಾರಣ. ಹೌದು, ದನ ಇದಕ್ಕೆ ಊರಿಗೆ ಕಟ್ಟಾಕೋದು. ಹೌದೌದು ಅಣ್ಣ, ತಮ್ಮ ಹೆಸರು? ನನ್ನ ಹೆಸರು ಅಯ್ಯ ಅಂದ್ಬಿಟ್ಟು. ಅಯ್ಯ ಅಂದ್ಬಿಟ್ಟು. ತಮ್ಮದು ಯಾವ ಊರು, ಯಾವ ತಾಲೂಕು ಬರುತ್ತಣ್ಣ? ಅವ್ರಿಗೆ ಬಿಡದಿ ಹೋಗ್ಲಿ, ರಾಮ ತಾಲೂಕು, ರಾಮ ಜಿಲ್ಲೆ. ಓಕೆ ಅಣ್ಣ, ಏನು ನೀವು ಬ್ರೀಡಿಂಗ್ ಬರೋ ಅಂತ ಕರುನ ತಂದು ಸಾಕ್ಬಿಟ್ಟು ಏನು ನೀವೇ ಹಸಿನ ಕ್ರಾಸ್ ಮಾಡಿಸ್ತೀರಾ ಅಥವಾ ಬೇರೆ? ತಗೋಬತ್ತೀನಿ ನಾನು, ತಗೊಂಬಂದು ದೊಡ್ಡ ಮರಿ ಆಮೇಲೆ ನಾನು ಮಾರ್ತೀನಿ ಅಣ್ಣ, ಹಸಿ ಮೇಲೆ ಬಿಡಲ್ಲ. ಹಾಂ ಮಾಡ್ತೀರಾ? ಹೌದು. ಓಕೆ ಓಕೆ. ಅದು ನೀವು ಕೈ ಹಿಡ್ಕೊಂಡು ಯಾವ್ದ್ರ ಮಗ ಅಣ್ಣ? ಇದು ಮೋಹನ್ ಹತ್ರ ಒಂದು ಸೇರ್ಸ ಇದ್ರ ಮಗ ಐತಣ್ಣ, ಎಳ್ಗಣಿವರಿ ಮಗ ಕರೆಯೋದು, ಅದು ನೀನೇ ಕೊಡ್ಸಲ್ಲ ಪಾಸ್ನಕ್ಕೆ. ಹಾಂ ಅದ್ರ ಮಗ ಇದು. ಹಾಂ ಇದು ರಾಜಣ್ಣರವರಿ ಅದೇ ಪಕ್ಕ ಅಂತ ಒಂದು ಕಂಬಿತ್ತಲ್ಲ, ಅದ್ರ ಮಗ ಇದು. ಅದು ಮೋಹನ್ ಅವರಿ ವಿಲನ್ ಮಗ ಅದು. ಓಕೆ ಓಕೆ. ಕರ ಚೆನ್ನಾಗಿ ಊಟವೇ ಅಣ್ಣ? ಚೆನ್ನಾಗಿ ಊಟವಣ್ಣ ಮೂರು. ಹಾಂ ಏನಿಲ್ಲ ಸರ್, ನೀವು ಪಾಪ ಅಪ್ರೂವ್ ಬಂದಿದ್ದೀರಾ. ಇರ್ಬೇಕು, ಬನ್ನಿ ಅಣ್ಣ, ನಾನು ತುಂಬ ದಿನ ಆಗಿತ್ತು. ಅಲ್ಲಿ ದೂರದಿಂದ ಬಂದಿದ್ಯಾ ನೋಡಪ್ಪ, ರೈತರು ಇದು ಮಾಡಬೇಕು ಅಂತ. ಇರಬೇಕು ಅಣ್ಣ, ರೈತರ ಮನೆ ಮೇಲೆ ಅಭಿಪ್ರಾಯ ಇರಬೇಕು ಜಾಸ್ತಿ. ಹೌದೌದು. ಸುಮ್ಮನೆ ಸಿಟಿ ರೀತಿ ಏನು ಮಾಡೋಕ್ಕಾಗಲ್ಲ. ನಾವು ಕೆಲಸ ಬಿಟ್ಬಿಟ್ಟು ಹೊಸ ಸಾಕೊಂಡಿದ್ದೆ ಅಣ್ಣ ಇವಾಗ. ಓಕೆ. ನೀವು ಮುಂಚೆ ಏನು ಕೆಲಸ ಮಾಡ್ತೀರಾ ಅಣ್ಣ? ನಾನು ಆಯಿಲ್ ಕಂಪ್ನಿಯಲ್ಲಿ ಸೈಂಟಿಸ್ಟ್ ಕೆಲಸ ಮಾಡ್ತಿದ್ದೆ. ಸೈಂಟಿಸ್ಟು? ಓಕೆ. ಕೆಲಸ ಬಿಟ್ಬಿಟ್ಟು ಇವಾಗ ಸಾಕ್ತಿದ್ದೀನಿ. ಓಕೆ ಓಕೆ ಅಣ್ಣ, ಎಷ್ಟು ತಿಂಗಳು ಕರೋ ಇವು? ಅಣ್ಣ ಎಲ್ಲ 3 ತಿಂಗಳ ಕರೋಣ. ಎಲ್ಲ ಏನು ಇಷ್ಟು ಬೇಗ ಮೂಗ್ದಾರ ಚುಚ್ಬಿಟ್ಟಿದ್ದೀರಾ ಅಣ್ಣ? ಸಿಕ್ಕಾಬಿಟ್ಟೆ ರ್ಯಾಶು, ಅದಕ್ಕೆ ಚುಚ್ಬಿಟ್ಟಿದ್ದೀರಾ? ಓಕೆ ಅಣ್ಣ, ಇದ್ರ ತಾಯಿ ಏನು ಮಾರ್ಬಿಟ್ರಾ ಅಥವಾ ಇದಾವ? ಇವೆರಡು ಬಸ್ತಿವರಿ ಮಕ್ಕಳು. ಹಾಂ, ಇದು ನಮ್ದು ತಾತರ ಕಾಲದ ಹಳೆ ಹಸಿ ಮಗಳಿದು. ಹಾಂ ಓಕೆ ಓಕೆ. ಅಣ್ಣ, ನೀವು ಕರುಗಳನ್ನ ಯಾವ ಥರ ಸಾಕಾಣಿಕೆ ಮಾಡ್ತೀರಾ? ಅಣ್ಣ ಹಾಲೇನು ಕರೆಯಲ್ಲ, ಹಾಲು ಬಿಟ್ಬಿಡ್ತೀವಿ, ಓಕೆನೆ ಕುಡ್ಕೋತವೆ. ನಮ್ಗೆ 1 ಲೀಟ್ರ್ ಬಂದು ಮಟ್ಟಿಗೆ ಕರ್ಕೋತೀವಿ ಅಷ್ಟೇ. ಓಕೆ ಅಣ್ಣ, ಒಬ್ಬರು ಕರುಗೆ ಹಾಲು ಬಿಡೋದಲ್ಲ, ಅದಕ್ಕೆ ಕೇಳಿತ್ತು. ಇಲ್ಲ, ಕರುಗೆಲ್ಲ ಹಾಲು ಬಿಟ್ಬಿಡ್ತೀವಿ, ಕರ್ಕೊಳ್ಳಲ್ಲ ನಾವು. ಎಷ್ಟು ತಿಂಗಳು ತನಕ ಕುಡಿಬೇಕಣ್ಣ? ಅಣ್ಣ ನಾವು 3 ತಿಂಗಳು ಕುಡಿತೇವೆ, 3 ತಿಂಗಳಾದ್ಮೇಲೆ ಓರಿ ಬರ್ತವೆ, ಆಮೇಲೆ ಕುಡಿಸ್ತೀವಿ, ಒಂದು 6 ತಿಂಗಳು ಗಂಟೆ ಕುಡಿಸ್ತೇವೆ. 6 ತಿಂಗಳು ತನಕ ಕುಡಿಸ್ತೇವೆ. ಓಕೆ ಅಣ್ಣ, ಇವಾಗ ಹೆಚ್ಚು ಕಮ್ಮಿ ಸುಮಾರು ದಿನನೇ ಆಯಿತು ಕೆಲಸ ಬಿಟ್ಟು. ಇವಾಗ ನಿಮ್ಗೇನು ಅನಿಸುತ್ತೆ? ಹೈನುಗಾರಿಕೆ ಮಾಡ್ತಾಯಿದ್ದೀರಾ, ಮತ್ತು ಈಗ ಒಂದು ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತೀರಿ, ಅಲ್ಲಿಗೂ ಮತ್ತು ಇದಿಗೂ ಏನು ಥರ, ಯಾವ ಥರ ಅನಿಸುತ್ತೆ? ಅಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿಗೆ ಸಖತ್ ತುಂಬ ವ್ಯತ್ಯಾಸ ಇದೆ ಅಣ್ಣ. ರೈತರಂದ್ರೆ ಕಷ್ಟ ಇದ್ದೇ ಇರ್ತದೆ. ಇಲ್ಲ ನಮ್ಗೆ ಬೇಕಾದ ಮಾಡೋದು, ಇಲ್ಲ ಮನೇಲಿ ಇರ್ಬೋದು. ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ಅಂದ್ರೆ ಕೆಲಸ ಮಾಡ್ಲೇಬೇಕಾ, ಟೈಮಿಂಗ್ಸ್ ಹೇಳಕ್ಕಲ್ಲ, ಎಷ್ಟು ಗಂಟೆ ಹೋಯ್ತು ಎಷ್ಟು ಗಂಟೆ ಬರ್ತೀವೋ. ಇಲ್ಲ ನಮ್ಮ ಇಷ್ಟ, ಏನಾದ್ರು ಇಷ್ಟ ಬಂದ ಹೋಗ್ಬೋದು, ಇಷ್ಟ ಬಂದ ಬರ್ಬೋದು. ಹಾಂ ಓಕೆ ಓಕೆ ಅಣ್ಣ, ಮದ್ದಿದ ಕರು ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಣ್ಣ. ತುಂಬ ಆ್ಯಕ್ಷನ್ ಕರು ಅನಿಸುತ್ತೆ ಅದು. ಒಳ್ಳೆ ಕರ ಇದು. ರಾಜಣ್ಣ ಅವರಿಗೆ ಹುಟ್ಟಿರೋದು. ಆಮೇಲೆ ರಾಜಣ್ಣ ಮಗ ಚೆನ್ನಾಗಿ ಸಾಕು ಅಂತ ಹೇಳವ್ರೆ, ಚೆನ್ನಾಗಿ ಸಾಕಿದೆ ಅಣ್ಣ. ಒಂದು ದಿವಸ ಒಳ್ಳೆ ಹೆಸರು ಮಾಡ್ತಾ ಅನ್ಕೊಂಡಿದ್ವಿ. ಜಾತಿ ಪಡಿಸೋದ್ರಿ. ಓಕೆ ಅಣ್ಣ, ನಿಮ್ಮ ಮನೆಯಿಂದ ಎಷ್ಟು ಕರು ಬೀಜಕ್ಕೆ ಹೋಗಿದೆ? ನಾನು 5 ಕರ ಕೊಟ್ಟಿದ್ದೀನಿ ಅಣ್ಣ. 5 ಕರು ಕೊಟ್ಟಿದ್ದೀನಿ. ಎಲ್ಲ ಅವಾಗ ಎಲ್ಲ ಮಾರ್ಕೊಂಡ್ಬಿಟ್ಟಾರ ಅವ್ರು. ಚೆನ್ನಾಗವೆ ಅಣ್ಣ? ಚೆನ್ನಾಗವೆ. ಓಕೆ ಅಣ್ಣ, ಏನು ಬರೀ ನಾಟಿ ಹಸುನ ಇದು ಮಾಡ್ತೀರಾ? ಮಾಮೂಲಿ ಸಂಪಾದನೆಗೆ ಸೀಮೆ ಹಸು ಕಟ್ಕೋಬೇಕಲ್ವ ಅಣ್ಣ? ಏನಣ್ಣ, ಇದು ಒಂದು ಕರ ಮಾರ್ಕೊಂಡ್ರೆ ವರ್ಷಕ್ಕೆ 2 ಕರ ಮಾರ್ಕೊಂಡ್ರೆ ಅಲ್ಲಿ ಕೊಟ್ಟೋ ಸಂಬಳ ಇಲ್ಲೇ ಕೊಡ್ತಾವೆ, ಇವೇ ಕೊಡ್ತಾವಣ್ಣ. ನಾವು ಅದಕ್ಕೆ ಇಲ್ಲೇ ಸಾಕೋಣ. ಹೆಣ್ಗರ ಹುಟ್ರು ಏನೋ ಒಂದು 10,000-20,000 ಡಿಫ್ರೆಂಟು. ಊರ್ಗಾರ 1 ಲಕ್ಷ 1.5 ಲಕ್ಷ ಹೋಯ್ತವೆ, ಅಲ್ಲೇ ಬುದ ಅಣ್ಣ ಸಂಪಾದನೆ. ಹೌದು. ಓಕೆ ಅಣ್ಣ, ಏನಕ್ಕೆ ಬತ್ತ ಎಲ್ಲೋ ಕರ ಮತ್ತು ಎಲ್ಲೋ ಹಿಡ್ಕೊಳಕ್ಕಾಗ್ತೀರಾ ಏನು ಅಣ್ಣ? ಏನಂದ್ರೆ ಇವಾಗ ನಮ್ಮ ನೋಡು, ನನ್ನ ಹತ್ರ ಹುಟ್ಟೈತೆ 10,000 ಕಡಿಮೆ 20,000 ಕಡಿಮೆ ಆದ್ರೂ ಕೊಟ್ಬಿಟ್ಟು ನಮ್ಗೆ ಬಂದಷ್ಟು ಲಾಭ. ಆದರೆ ನಾವು ತಗೊಂಡು ಸಾಕ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಯ್ತಣ್ಣ. ಹೌದು.
ಏನು ಕಣ ಆ ಥರ ಆಗಿದೆ ಇವಾಗ ಸಿಚುವೇಶನು? ಇವಾಗ ಎಲ್ಲ ನಶಿಸಿ ಹೋಗ್ತದೆ, ಯಾರು ಸಾಕಲ್ಲ. ಏನು ನಾಟಿ ಹಸಿನಿಂದ ಏನಾಯ್ತದೆ? ನಮ್ಮೂರು ಅಣ್ಣ ಏನಿಲ್ಲ ಅಂದರೆ ಒಂದು 50 ಜೊತೆ ಇದ್ದು, ಇವಾಗ ನಮ್ಮೂರಲ್ಲಿ ನಮ್ಮ ಹತ್ರ ಒಂದೇ 2 ಜೊತೆ ಅಣ್ಣ ಅಷ್ಟೇ. ಎಲ್ಲ ಸೀಮೆ ದಿವಸ ಕಾಸು ಬರ್ತದೆ ಅಂತ ಇದು ಮಾಡ್ತಾರೆ, ಸಂಪಾದನೆ ನೋಡ್ತಾರೆ ರೀ. ಸಂಪಾದನೆ ನೋಡ್ತಾರೆ. ಇದ್ರಾದ್ರೆ ವರ್ಷ ಗಂಟೆ ಸಾಕ್ಬೇಕಣ್ಣ, ಏನು ವರ್ಷ ಗಂಟೆ ಏನು ಕಾಸು ಬರ್ತದೆ ಅಂತ ಮಾಡ್ತಾರೆ. ಹೌದು ಅಣ್ಣ. ನೀವು ಏನು ಸೆಮೆನಾಗ ಹಾಕ್ತೀರಾ ಜಾಸ್ತಿ ಓರಿ? ಅಣ್ಣ ನಾನು 7 ಹಾಕ್ಸೋಣ, ಒಳ್ಳೆ ಓರಿ ಒಳ್ಳೆ ಓರಿ ಬಿಡ್ಸ್ಕೊಬತ್ತೀನಿ ಅಣ್ಣ. ಎಷ್ಟು ಊರಾದ್ರು ಓಕೆ ಓಡಿಸ್ಕೊಂಬತ್ತೀರ? ಹಾಂ ಎಲ್ಲನ ಅಲ್ಲಣ್ಣ. ಒಂದ್ಸತಿ ಪಿಚ್ಚನ್ಗರಿ ಬಿಡ್ಸ್ಕೊಂಬಂದೆ, ಆಮೇಲೆ ರಾಜಣ್ಣ ಓರಿ ಬಿಡಿಸ್ತೀನಿ, ಮೋರಣ್ಣ ಓರಿ ಬಿಡಿಸ್ತೀನಿ. ಎಲ್ಲ ನಮ್ಗೆ ಒಳ್ಳೆ ಓರಿ ಇರ್ತಾರೆ ಬಿಡ್ಸ್ಕೊಬತ್ತೀನಿ ಅಣ್ಣ. ಯಾಕಂದ್ರೆ ಎಲ್ಲರಿಗೂ ದುಡ್ಡು ಎಂಟಪ್ಪರ ಊರಿಗೆ ಬಿಡ್ಸ್ಕೊಂಡಿದ್ದೀನಿ. ಓಕೆ ಅಣ್ಣ. ಮುಂಚೆ ಒಂದು ಕರು ಇತ್ತಲ್ಲ ನಾನು ಬಂದಾಗ, ಅದು ಮತ್ತೆ ಇನ್ನೊಂದು ಓರಿ ಇತ್ತಲ್ಲ, ಅದು ಎಷ್ಟು ಕೊಟ್ಟಿರಿ ಅಣ್ಣ? ಅಣ್ಣ ಒಂದು 85,000 ಕೊಟ್ಟೆ, ಒಂದು 90,000 ಕೊಟ್ಟಿರಿ. 90,000ಕ್ಕೆ. ಓಕೆ ಅಣ್ಣ. ನಿಮ್ಮ ಮನೆ ಒಂದು ಹಸು ಹಿಂಗೆ ಮರಣ ಆಗಿತ್ತಲ್ಲ ಏನು ಕಣ? ಅಣ್ಣ ಅದು ಕಟ್ಟಾಕಿದ್ದು ಕಾಲು ಸುತ್ಕೊಬಿಟ್ಟು ಕಾರಣ ಅಂತೀರ ಸದಾ ಊಟಣ ಕಾರಣ ಅಂತ. ಓಕೆ ಆ ಥರ ಆದ್ರೆ ತುಂಬ ನೋವಾಗುತ್ತೆ. ಸರಿ, ತಮ್ಮ ನಂಬರ್ ಹೇಳಿ ಅಣ್ಣ. 9900 99 3445. ಓಕೆ ಅಯ್ಯನ್ಬಿಡಿ. ಹಾಂ ಅಣ್ಣ. ನಮ್ಮ ಚಾನಲ್ ಮುಖಾಂತರ ಯಾರು ಹೊಸ ಕರ ಮತ್ತು ಬೀಜ ಡೋರಿ ಏನಾದ್ರು ಕೇಳ್ಕೊಂಬಂದ್ರೆ ಕೊಡಿಸ್ತೀರಾ? ಕೊಡ್ತೀನಿ ಅಣ್ಣ. ಕೊಡಿಸ್ತೀರಾ? ಓಕೆ. ಏನು ಮಕ್ಕಳಿಗೆ ಇವಾಗಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಣ್ಣ ಅಥವಾ? ಅಣ್ಣ ಸಕ್ಕತ್ ಇಷ್ಟ ಅವ್ನಿಗೆ ದನ ಅಂದರೆ. ನೋಡ್ರಿ ಅವನು ಹಿಡ್ಕೊಳ್ಳೋದು, ಅವನೇ ಮಾಡೋದು. ನಾನು ಇಲ್ಲ ಅಂದ್ರೂ ಅಣ್ಣ ಅವನಿಗೆ ಕಟ್ಟಾಕೋದು, ಅಥವಾ ಹೊತ್ತ ಕಳ್ಕೊಂಡು ಕಟ್ಟಾಕ್ತಾನೆ ಸ್ಕೂಲೆಲ್ಲ ಎಲ್ಲ ನೋಡ್ಕೋದಣ್ಣ ಅವನಿಗೆ. ಸುಮಾರು ತಂದೆ ತಾಯಿ ದನ ಸಾಕಿರೋ ನಂತರ ಆಗ್ಬಿಡಕಣಪ್ಪ, ಒಳ್ಳೆ ಹೆಸರು ಕೆಲಸ ಸೇರ್ಕೊ. ರೈತರ ಮಕ್ಳು ಹುಟ್ಮೇಲೆ ಎಲ್ಲ ಕೆಲಸ ಮಾಡಲೇಬೇಕು. ಹೌದು. ಇವಾಗ ನಾವು ಓದ್ಕೊಂಡಿದ್ರೆ ಆಯ್ತದ ಅನ್ಸ್ತದ? ಇಲ್ಲ, ಓದ್ಲೂಬೇಕು, ವ್ಯವಸಾಯನ ಮಾಡ್ಬೇಕಣ್ಣ. ಎಜುಕೇಶನ್ ಇಸ್ ಇನ್ಫಾರ್ಮೇಶನ್ ಅಷ್ಟೇ. ಅಷ್ಟೇ. ಸುಮಾರು ಜನ ತಂದೆ ತಾಯಿ ಹೆಂಗೆ ಅಣ್ಣ? ನಮ್ಮ ತಂದೆ ತಾಯಿ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಾರಣ್ಣ. ನಮ್ಮ ತಂದೆ ತಾಯಿನೇ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ತಂದೆ ನೋಡ್ಕೊಳ್ಳೋದು. ನಾವು ಮೇಕೆಗೆ ಫಾರ್ಮ್ ಮಾಡಿದ್ದೀವಿ, ಮೇಕೆ ನೋಡ್ಕೋತೀವಿ ನಾವು. ನಮ್ಮ ಅಪ್ಪಾಜಿ ಹೊಸ ನೋಡ್ಕೋತಾರೆ, ನಾವೆಲ್ಲ ಸಪೋರ್ಟ್ ಮಾಡ್ತಾರೆ ನಾವು. ಓಕೆ ಸರಿ, ಆಯ್ತಣ್ಣ, ಥ್ಯಾಂಕ್ ಯು.